ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೆಲವೊಮ್ಮೆ ಬದಲಾವಣೆ ನಿಮ್ಮ ಮನೆ ಬಾಗಿಲಲ್ಲಿ ಬರುವುದಿಲ್ಲ. ಅದು ಮೊದಲು ನಿಮ್ಮ ದೈನಂದಿನ ಜೀವನದಲ್ಲಿ ಸಣ್ಣ ಗೊಂದಲವನ್ನು ಸೃಷ್ಟಿಸುತ್ತದೆ. ಇದ್ದಕ್ಕಿದ್ದಂತೆ ಹಳೆಯ ಸ್ನೇಹಿತನೊಬ್ಬ ನೆನಪಿಗೆ ಬರುತ್ತಾನೆ. ಬಾಕಿ ಇರುವ ಕೆಲಸ ಒಂದು ಮತ್ತೆ ನೆನಪಾಗುತ್ತದೆ ಅಥವಾ ಅನಿರೀಕ್ಷಿತ ಸುದ್ದಿ ಬರುತ್ತದೆ. ನೀವು ಇದನ್ನು ಎಂದಿಗೂ ಊಹಿಸಿರುವುದಿಲ್ಲ. ಕುಂಭರಾಶಿಯವರೇ, ಮುಂಬರುವ ಸಮಯಗಳು ಈ ರೀತಿಯದ್ದನ್ನು ಸೂಚಿಸುತ್ತಿವೆ. ನಿಮ್ಮ ಮನಸ್ಸಿನ ಹೊರಗೆ ನಿಮ್ಮ ಜೀವನ ಬದಲಾಗುತ್ತಿರುವ ಸಾಧ್ಯತೆ ಇದೆ. ಇದು ಸಂಪೂರ್ಣವಾಗಿ ಸಾಮಾನ್ಯವೆಂದು ತೋರುತ್ತದೆ. ಅದೇ ಜವಾಬ್ದಾರಿಗಳು, ಅದೇ ಸಂಪೂರ್ಣ ಕೆಲಸ, ಅದೇ ನಿಮ್ಮ ಮನಸ್ಸನ್ನು ನಿರಂತರವಾಗಿ ಎರಡು ವಿಷಯಗಳ ನಡುವೆ ಹರಿದು ಹಾಕುವ ಅದೇ ನಿರ್ಧಾರಗಳು ಹೌದು ಹೋಗುತ್ತಿರುತ್ತದೆ. ಆದರೆ ಆಳವಾಗಿ ಏನು ಬದಲಾವಣೆಯಾಗಲಿದೆ ಎಂದು ನಿಮಗೆ ಅನಿಸುತ್ತಿರಬಹುದು. ಮತ್ತು ಮೊದಲನೆಯದಾಗಿ ಪ್ರಾರಂಭವಾಗುವುದು ಅಲ್ಲಿಂದ. ನೀವು ಅದನ್ನು ವಿಳಂಬವೆಂದು ಪರಿಗಣಿಸುತ್ತಿರಬಹುದು, ಆದರೆ ವಿಳಂಬವು ನಿಮಗೆ ದಾರಿ ಮಾಡಿಕೊಡುವ ಸಾಧ್ಯತೆ ಇದೆ. ಸ್ಥಗಿತಗೊಂಡ ಅವಕಾಶ, ಅಪೂರ್ಣ ನಿರ್ಧಾರ. ಮತ್ತು ಸ್ನೇಹಿತರೆ, ಈ ವಿಡಿಯೋವನ್ನು ಮುಕ್ತವಾಗಿ ಹಗುರವಾಗಿ ತೆಗೆದುಕೊಳ್ಳುವ ತಪ್ಪನ್ನು ಮಾಡಬೇಡಿ, ಏಕೆಂದರೆ ಈ ವಿಡಿಯೋದಲ್ಲಿ ಹೇಳಲಾಗುವ ವಿಷಯ ಮುಂಬರುವ ಸಮಯದಲ್ಲಿ ನಿಮಗೆ ಅತ್ಯಂತ ದೊಡ್ಡ ಸಂಕೇತವಾಗಿರಬಹುದು. ಹಲವು ಬಾರಿ ದೇವರು ಅತ್ಯಂತ ಸಾಮಾನ್ಯ ರೀತಿಯಲ್ಲಿ ಸಂಕೇತ ನೀಡುತ್ತಾರೆ, ಆದರೆ ಅದರ ಹಿಂದೆ ಅಡಗಿರುವ ಸಂದೇಶ ತುಂಬ ದೊಡ್ಡದಾಗಿರುತ್ತದೆ. ಮತ್ತು ನ್ಯಾಯದ ದೇವರು, ಕರ್ಮ ಫಲದಾತ ಶನಿ ಮಹಾರಾಜರ ಕೃಪೆ ಯಾರಾದರೂ ವ್ಯಕ್ತಿಯ ಮೇಲೆ ಬಿದ್ದರೆ ನಿಂತು ಹೋದ ಕೆಲಸದಲ್ಲಿ ಬೇಗ ಬರತೊಡಗುತ್ತದೆ ಮತ್ತು ಪರಿಸ್ಥಿತಿಗಳು ಮೆಲ್ಲನೆ ಅವರ ಪರವಾಗಿ ಸಂಪೂರ್ಣವಾಗಿ ಬದಲಾಗುತ್ತವೆ. ಹಾಗಾದರೆ ಸ್ನೇಹಿತರೆ, ನೀವು ಕೂಡ ಶನಿ ಮಹಾರಾಜರಲ್ಲಿ ನಂಬಿಕೆ ಇಟ್ಟಿದ್ದರೆ ಮತ್ತು ಬಯಸುತ್ತಿದ್ದರೆ, ನೀವು ಅವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ ಮತ್ತು ಸಕಾರಾತ್ಮಕ ಬದಲಾವಣೆ ಇರಲಿ ಎಂದರೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕಾನ್ ಒತ್ತಿ. ಖಂಡಿತವಾಗಿಯೂ ಸ್ನೇಹಿತರೆ, ಕಮೆಂಟ್ ಬಾಕ್ಸ್ನಲ್ಲಿ ನಿಷ್ಕಲ್ಮಶ ಮನಸ್ಸಿನಿಂದ ಓಂ ಜೈ ಶನಿದೇವ್ ಮಹಾರಾಜ್ ಎಂದು ಖಂಡಿತ 3 ಬಾರಿ ಬರೆಯಿರಿ. ಹಿಂದೆ ಮೌನವಾಗಿ ಬಹಳಷ್ಟು ಸಹಿಸಿಕೊಂಡಿದ್ದೀರಿ. ಹಲವು ಬಾರಿ ನೀವು ನಿಮ್ಮ ಆಲೋಚನೆಗಳನ್ನು ನಿಮ್ಮೊಳಗೆ ಇಟ್ಟುಕೊಂಡಿದ್ದೀರಿ. ನಿಮ್ಮ ಕಠಿಣ ಪರಿಶ್ರಮವನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿರಲಿಲ್ಲ. ಯಾರೋ ನಿಮ್ಮ ಉದ್ದೇಶಗಳನ್ನು ಪ್ರಶ್ನಿಸುತ್ತಿದ್ದಾರೆ ಮತ್ತು ಬಹುಶಃ ನಿಮ್ಮ ಅದೃಷ್ಟ ನಿಮ್ಮ ಕಡೆ ಇಲ್ಲ ಎಂದು ನಿಮಗೆ ಅನಿಸುತ್ತಿರುವಂತೆ ಮಾಡಿದ್ದಾರೆ. ಆದರೆ ಕರ್ಮದ ನಿಯಮಗಳು ಗಂಭೀರವಾಗಿದೆ ನನ್ನ ಸ್ನೇಹಿತರೆ. ಯಾರಿಗೂ ಹಾನಿ ಮಾಡದೆ ತಮ್ಮ ಹಾದಿಯಲ್ಲಿ ಮುಂದುವರಿಯುವವರಿಗೆ ಸಮಯವು ಅನಿವಾರ್ಯವಾಗಿ ನಿಮ್ಮ ಪರವಾಗಿ ತಿರುಗುತ್ತದೆ. ಇಲ್ಲಿಯೇ ದೊಡ್ಡ ರಹಸ್ಯವಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇಂದಿನ ಕ್ರಿಯೆಗಳ ಪರಿಣಾಮಗಳು ನಿಮ್ಮ ಜೀವನದಲ್ಲಿ ಪ್ರಕಟವಾಗುವ ಸಾಧ್ಯತೆ ಇದೆ. ಈ ಫಲಿತಾಂಶವು ಗೌರವದ ರೂಪದಲ್ಲಿ, ಸ್ಥಗಿತಗೊಂಡ ಯೋಜನೆಯ ವಿಸ್ತಾರದ ರೂಪದಲ್ಲಿ ಮತ್ತು ನಿಮ್ಮ ಕುಟುಂಬದಲ್ಲಿನ ವಾತಾವರಣವನ್ನು ಇದ್ದಕ್ಕಿದ್ದಂತೆ ಬದಲಾಯಿಸುವ ಸುದ್ದಿಯು ರೂಪದಲ್ಲಿ ಬರಬಹುದು. ಮತ್ತು ನೆನಪಿನಲ್ಲಿಡಿ, ಇದು ಎಲ್ಲರಿಗೂ ಒಂದೇ ಆಗಿರುವುದಿಲ್ಲ. ಕೆಲವರಿಗೆ ಇದು ಉದ್ಯೋಗಕ್ಕೆ, ಇತರರಿಗೆ ವ್ಯವಹಾರಕ್ಕೆ, ಮತ್ತೊಬ್ಬರಿಗೆ ಕುಟುಂಬಕ್ಕೆ ಮತ್ತು ಪ್ರೀತಿ ಅಥವಾ ಮದುವೆಗೆ ಸಂಬಂಧಿಸಿರುತ್ತದೆ. ಆದರೆ ಒಂದು ವಿಷಯ ಸ್ಥಿರವಾಗಿರುತ್ತದೆ, ನಿಮ್ಮ ಬಗ್ಗೆ ಜನರ ಗ್ರಹಿಕೆಗಳು ಬದಲಾಗುವ ಸಾಧ್ಯತೆ ಇದೆ. ಕಳೆದ ಕೆಲವು ದಿನಗಳಿಂದ ನೀವು ಹಳೆಯ ಸ್ನೇಹಿತರಿಂದ ಇದ್ದಕ್ಕಿದ್ದಂತೆ ಸಂದೇಶಗಳನ್ನು ಸ್ವೀಕರಿಸುತ್ತಿದ್ದರೆ ಇದನ್ನು ಪರಿಗಣಿಸಿ. ಯಾರಾದರೂ ನಿಮ್ಮ ಯೋಗಕ್ಷೇಮದ ಬಗ್ಗೆ ಪದೇ ಪದೇ ಕೇಳಿದರೆ ಅಥವಾ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಜನರು ನಿಮ್ಮನ್ನು ಸಂಪರ್ಕಿಸಲು ಪ್ರಯತ್ನಿಸಿದರೆ ಅದನ್ನು ಕೇವಲ ಕಾಕತಾಳೀಯ ಎಂದು ತಳ್ಳಿಹಾಕಬೇಡಿ. ಆಧ್ಯಾತ್ಮಿಕವಾಗಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ಇನ್ನೂ ಮುಂತಾದ ಸಮಸ್ಯೆ ಏನೇ ಇದ್ದರೂ ಅವರು ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಇನ್ನೊಂದು ಚಿಹ್ನೆ ಬಹಳ ಮುಖ್ಯ. ಸಂಜೆ, ವಿಶೇಷವಾಗಿ ದಿನದ ಗದ್ದಲ ಕಡಿಮೆಯಾಗಲು ಪ್ರಾರಂಭಿಸಿದಾಗ ಮತ್ತು ವಾತಾವರಣವು ಶಾಂತವಾದಾಗ ನೀವು ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿಯ ಹಳೆಯ ಸ್ಥಳ ಅಥವಾ ಅಪೂರ್ಣ ಕೆಲಸದ ಬಗ್ಗೆ ಯೋಚಿಸಬಹುದು. ನೀವು ಒಂದು ಕ್ಷಣ ಅಶಾಂತಿ ಅನುಭವಿಸಬಹುದು ಮತ್ತು ಈ ವಿಷಯದ ಬಗ್ಗೆ ನೀವು ಕ್ರಮ ತೆಗೆದುಕೊಳ್ಳಬೇಕು ಎಂದು ಭಾವಿಸಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಆತುರ ಪಡಬೇಡಿ. ಮೊದಲು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಮತ್ತು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ, ಏಕೆಂದರೆ ಶಕ್ತಿಗಳು ಹಳೆಯ ಅಧ್ಯಾಯವು ಮುಂದಿನ ಹೊಸ ಹಂತಕ್ಕೆ ಸಂಪರ್ಕಗೊಂಡಿರಬಹುದು ಎಂದು ಸೂಚಿಸುತ್ತದೆ. ಇದು ನಿಮ್ಮೊಂದಿಗೆ ಸ್ವಲ್ಪ ಪ್ರತಿಧ್ವನಿಸಿದರೆ ವಿಡಿಯೋವನ್ನು ಇಷ್ಟಪಡಿ ಮತ್ತು ನಮ್ಮ ಕುಟುಂಬದ ಭಾಗವಾಗಿ, ಏಕೆಂದರೆ ನಾವು ನಮ್ಮ ಜೀವನವನ್ನು
ಸಕಾರಾತ್ಮಕ ಆಲೋಚನೆಗಳು ಮತ್ತು ನಂಬಿಕೆಯೊಂದಿಗೆ ಸಮೀಪಿಸಿದಾಗ ಕಷ್ಟಕರ ಸಂದರ್ಭಗಳು ಸಹ ಗೋಚರಿಸುತ್ತವೆ. ಈಗ ಹಣ ಮತ್ತು ಕೆಲಸದ ಬಗ್ಗೆ ಮಾತನಾಡೋಣ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಕ್ರಮೇಣ ಸುಧಾರಿಸುವ ಸೂಚನೆಗಳಿವೆ. ಯಾರಾದರೂ ನಿಮಗೆ ದೀರ್ಘಕಾಲದ ಕಾಳಜಿಯೊಂದಿಗೆ ಸಹಾಯ ಮಾಡಬಹುದು ಅಥವಾ ನೀವು ಹಿಂದೆ ಗಂಭೀರವಾಗಿ ಪರಿಗಣಿಸಿದ ಅವಕಾಶ ಉದ್ಭವಿಸಬಹುದು. ಉದ್ಯೋಗದಲ್ಲಿರುವವರಿಗೆ ಅಧಿಕಾರ, ಹಿರಿಯ ಅಥವಾ ಹಳೆಯ ಸಂಪರ್ಕದೊಂದಿಗೆ ಸಂಭಾಷಣೆ ಮುಖ್ಯವಾಗಬಹುದು. ಉದ್ಯಮಿಗಳಿಗೆ ಸಮಯವು ಸಂಪೂರ್ಣವಾಗಿ ಸಾಮಾನ್ಯವೆಂದು ತೋರುವುದಿಲ್ಲ. ಹಳೆಯ ಕ್ಲೈಂಟ್, ದೀರ್ಘಕಾಲದ ಸಂಪರ್ಕ ಅಥವಾ ಹಿಂದೆ ಸ್ಥಗಿತಗೊಂಡ ಒಪ್ಪಂದದೊಂದಿಗೆ ಚರ್ಚೆಗಳು ಪುನರಾರಂಭಿಸುವ ಸಾಧ್ಯತೆ ಇದೆ. ಆರಂಭವು ಚಿಕ್ಕದಾಗಿರಬಹುದು, ಆದರೆ ನಿಮ್ಮ ಕಾರ್ಯಗಳು ಮತ್ತು ಪ್ರಯತ್ನಗಳು ಹೊಂದಿಕೆಯಾದರೆ ಈ ಸಣ್ಣ ಆರಂಭವು ಮಹತ್ವದ ಚರ್ಚೆಗೆ ಕಾರಣವಾಗಬಹುದು. ಆದರೆ ಹುಷಾರಾಗಿರುವ ಹಣಕಾಸಿನ ದೃಷ್ಟಿಕೋನದಿಂದ ಎಷ್ಟೇ ಸಕಾರಾತ್ಮಕ ಕಂಡುಬಂದರೂ ಎಚ್ಚರಿಕೆಯು ಅತ್ಯಗತ್ಯ. ಯಾರೋ ಒಬ್ಬರ ಸಲಹೆ ಆಧಾರದ ಮೇಲೆ ದೊಡ್ಡ ಹೂಡಿಕೆ ಮಾಡುವುದು ಸರಿಯಾದ ಶ್ರದ್ಧೆ ಇಲ್ಲದೆ ಯಾರನ್ನಾದರೂ ನಂಬುವುದು ಅಥವಾ ಭಾವನಾತ್ಮಕವಾಗಿ ಹಣವನ್ನು ನೀಡುವುದು ಸೂಕ್ತವಲ್ಲ. ನಿಮ್ಮ ಜೀವನದಲ್ಲಿ ಅವಕಾಶಗಳು ಉದ್ಭವಿಸುವ ಸಾಧ್ಯತೆ ಇದೆ, ಆದರೆ ಅವಕಾಶ ಮತ್ತು ಅಪಾಯದ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಕುಟುಂಬಕ್ಕೆ ಸಂಬಂಧಿಸಿದಂತೆ ಭಾವನಾತ್ಮಕ ಬದಲಾವಣೆಯು ಗೋಚರಿಸುತ್ತದೆ. ಹಳೆಯ ಭಿನ್ನಾಭಿಪ್ರಾಯದ ಬಗ್ಗೆ ಮನೆಯಲ್ಲಿ ಚರ್ಚೆಗಳು ಉದ್ಭವಿಸಬಹುದು. ದೀರ್ಘಕಾಲದವರೆಗೆ ನಿಮ್ಮ ಮೇಲೆ ಕೋಪಗೊಂಡಿರುವ ಯಾರಾದರೂ ಮತ್ತು ತಮ್ಮ ನಡವಳಿಕೆಯನ್ನು ಮೃದುಗೊಳಿಸಬಹುದು. ಅವರು ತಮ್ಮ ತಪ್ಪನ್ನು ನೇರವಾಗಿ ಒಪ್ಪಿಕೊಳ್ಳದಿರಬಹುದು, ಆದರೆ ಅವರ ನಡವಳಿಕೆಯಲ್ಲಿ ಬದಲಾವಣೆಯನ್ನು ನೀವು ಗಮನಿಸಬಹುದು. ಮತ್ತು ಸ್ನೇಹಿತರೆ, ನಿಮ್ಮ ಮನೆಯ ಚರ್ಚೆಯ ವಿಭಿನ್ನ ಅಂಶವು ಬೆಳಕಿಗೆ ಬರಬಹುದು. ಇಲ್ಲಿಯೇ ನಿಮ್ಮ ಕುಟುಂಬದಲ್ಲಿ ಏನಾದರೂ ಸಂಭವಿಸಬಹುದು. ಅದು ಜನರು ನಿಮ್ಮ ಅಭಿಪ್ರಾಯಗಳನ್ನು ಮೊದಲಿಗಿಂತ ಹೆಚ್ಚು ಗೌರವಿಸುವಂತೆ ಮಾಡುತ್ತದೆ. ನೀವು ಒಮ್ಮೆ ನಿರ್ಲಕ್ಷಿಸಿದ ಯಾರಿಂದ ಸಲಹೆಯನ್ನು ಪಡೆಯುವುದನ್ನು ನೀವು ಕಾಣಬಹುದು. ನಿಮ್ಮ ಪ್ರೇಮ ಜೀವನದಲ್ಲಿ ಹಳೆಯ ಶಕ್ತಿಗಳು ಸಹ ಕ್ರಿಯಾಶೀಲವಾಗಿವೆ. ಒಂದು ಪ್ರೇಮ ಸಂಬಂಧ ಅಪೂರ್ಣವಾಗಿದ್ದರೆ, ನೀವು ದೂರವಾದರೆ ಅಥವಾ ಯಾರಾದರೂ ಸ್ಪಷ್ಟ ಕಾರಣವಿಲ್ಲದೆ ನಿಮ್ಮ ಜೀವನದಿಂದ ಕಣ್ಮರೆಯಾದರೆ, ನೀವು ಇದ್ದಕ್ಕಿದ್ದಂತೆ ಅವರ ಬಗ್ಗೆ ಸುದ್ದಿಯನ್ನು ಪಡೆಯಬಹುದು. ಅವರು ಖಂಡಿತವಾಗಿಯೂ ಹಿಂತಿರುಗುತ್ತಾರೆ ಎಂದು ಇದರ ಅರ್ಥವಲ್ಲ. ಆದಾಗ್ಯೂ ಈ ಚಿಹ್ನೆಗಳು ಹಿಂದಿನ ಭಾವನೆಗಳು ಮತ್ತು ಹುಟ್ಟಿಕೊಳ್ಳಬಹುದು ಎಂದು ಸೂಚಿಸುತ್ತವೆ. ನೀವು ಹಳೆಯ ಸಂದೇಶವನ್ನು ನೋಡಬಹುದು, ಪರಿಚಯಸ್ಥರ ಮೂಲಕ ಆ ವ್ಯಕ್ತಿಯ ಹೆಸರನ್ನು ಕೇಳಬಹುದು ಅಥವಾ ಹಳೆಯ ಕಾಲವನ್ನು ನೆನಪಿಸುವ ಸ್ಥಳವನ್ನು ಹುಡುಕಬಹುದು. ಈ ಸಮಯದಲ್ಲಿ ಭಾವನೆಗಳ ಆಧಾರದ ಮೇಲೆ ನಿರ್ಧಾರಕ್ಕೆ ಧಾವಿಸುವ ಬದಲು ನಿಮ್ಮ ಮನಸ್ಥಿತಿಯನ್ನು ಅರ್ಥಮಾಡಿಕೊಳ್ಳುವುದು ಹೆಚ್ಚು ಮುಖ್ಯ. ಮದುವೆಗಾಗಿ ಕಾಯುತ್ತಿರುವವರು ತಿಳಿದಿರುವ ಸಂಬಂಧಿ ಅಥವಾ ಕುಟುಂಬ ಸದಸ್ಯರ ಮೂಲಕ ಪ್ರಾರಂಭವಾಗುವ ಸಂಭಾಷಣೆಯನ್ನು ಸಹ ಕಾಣಬಹುದು. ಮೊದಲ ನೋಟದಲ್ಲಿ ಸರಳವಾಗಿ ಕಾಣುವ ಸಂಬಂಧವು ನಂತರ ಗಂಭೀರ ಸಾಮರ್ಥ್ಯವನ್ನು ಹೊಂದಿರಬಹುದು. ಆದಾಗ್ಯೂ ಇಲ್ಲಿ ಕುಟುಂಬ ತಿಳುವಳಿಕೆ ಮತ್ತು ವಾಸ್ತವಿಕ ಸಂದರ್ಭಗಳ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ದೇಹ ಮತ್ತು ಮನಸ್ಸು ಎರಡನ್ನೂ ನೋಡಿಕೊಳ್ಳಲು ನಿಮಗೆ ಸಲಹೆ ನೀಡುತ್ತವೆ. ನಿರಂತರ ಚಿಂತೆ, ನಿದ್ರೆಯ ಕೊರತೆ ಮತ್ತು ವಿಷಯಗಳನ್ನು ಹಿಂದಿಟ್ಟುಕೊಳ್ಳುವುದು ನಿಮ್ಮ ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ನಿಮ್ಮ ದೈನಂದಿನ ದಿನಚರಿಯಲ್ಲಿ ವಿಶ್ರಾಂತಿ, ಸಮತೋಲಿತ ಆಹಾರ ಮತ್ತು ಸಾಕಷ್ಟು ನಿದ್ರೆಯನ್ನು ಸೇರಿಸಿ. ಜ್ಯೋತಿಷ್ಯ ಸೂಚನೆಗಳು ಆಧ್ಯಾತ್ಮಿಕ ದಿಕ್ಕನ್ನು ಸೂಚಿಸಬಹುದು, ಆದರೆ ನಿಜವಾದ ಆರೋಗ್ಯ ಕಾಳಜಿ ಇತರೆ ಅರ್ಹ ವೈದ್ಯರ ಸಲಹೆ ಪಡೆಯುವುದು ಬಹಳ ಮುಖ್ಯ. ಈಗ ನಿಮ್ಮ ದಾರಿಯನ್ನು ಆಗಾಗ ಸಂಬಂಧಿಸಿದ ವ್ಯಕ್ತಿಯ ಬಗ್ಗೆ ಮಾತನಾಡೋಣ. ಹೌದು ಸ್ನೇಹಿತರೆ, ಈ ಸಮಯದಲ್ಲಿ ಶತ್ರುಗಳು ಮತ್ತು ವಿರೋಧಿಗಳೊಂದಿಗೆ ಸಂಬಂಧಿಸಿದ ಶಕ್ತಿಯು ಸಹ ಗಮನಾರ್ಹವಾಗಿ ಕಾಣುತ್ತಿದೆ. ನಿಮ್ಮ ವಿರುದ್ಧ ಮಾತನಾಡುತ್ತಿದ್ದ ವ್ಯಕ್ತಿಯು ತಮ್ಮದೇ ಆದ ಮಾತುಗಳನ್ನು ಬಹಿರಂಗಪಡಿಸುವ ಸಾಧ್ಯತೆ ಇದೆ, ಆದರೆ ನೀವು ಯಾರ ಮೇಲೂ ಸೇಡು ತೀರಿಸಿಕೊಳ್ಳುವ ಅಗತ್ಯವಿಲ್ಲ. ಕರ್ಮ ತನ್ನದೇ ಆದ ಹಾದಿಯನ್ನು ಹಿಡಿಯುತ್ತದೆ. ನಿಮ್ಮ ಕೆಲಸವೆಂದರೆ ನಿಮ್ಮ ಹಾದಿಯಲ್ಲಿ ಪ್ರಾಮಾಣಿಕವಾಗಿ ಮುಂದುವರಿಯುವುದು. ನಿಮ್ಮ ಕ್ರಿಯೆಗಳು ನಿಮ್ಮ ಬೆಂಬಲಿಸಿದರೆ ಇಲ್ಲಿ ಆಳವಾದ ಆಧ್ಯಾತ್ಮಿಕ ಸಂದೇಶ ಅಡಗಿದೆ. ಕೆಲವೊಮ್ಮೆ ದೇವರು ನಮ್ಮ ಜೀವನದಲ್ಲಿ ನೇರವಾಗಿ ಪವಾಡಗಳನ್ನು ಮಾಡುವುದಿಲ್ಲ. ಅವನು ಮೊದಲು ಸಂಕೇತಗಳನ್ನು ಕಳಿಸುತ್ತಾನೆ. ಹಠಾತ್ ಭೇಟಿ, ಪುನರಾವರ್ತಿತ ಮಾತು, ಹಳೆಯ ನೆನಪು, ಅನಿರೀಕ್ಷಿತ ಫೋನ್ ಕರೆ ಅಥವಾ ರಾತ್ರಿಯ ಮೌನದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಉದ್ಭವಿಸುವ ಏನಾದರೂ ಸಹ ನಿಮ್ಮನ್ನು ಚಿಂತಿಸುವಂತೆ ಮಾಡುತ್ತದೆ. ವಿಶೇಷವಾಗಿ ಒಂದು ಸಂಜೆ ಅಥವಾ ರಾತ್ರಿ ನೀವು ಇದ್ದಕ್ಕಿದ್ದಂತೆ ನಿಮ್ಮ ಜೀವನದಲ್ಲಿ ಹಳೆಯ ನಿರ್ಧಾರವನ್ನು ಮರುಪರಿಶೀಲಿಸಬೇಕೆಂದು ಭಾವಿಸಿದರೆ, ಅದನ್ನು ತಕ್ಷಣ ಭಯದ ಸಂಕೇತವೆಂದು ತೆಗೆದುಕೊಳ್ಳಬೇಡಿ. ಅದು ನಿಮ್ಮ ಹಳೆಯ ಹೊರೆಯನ್ನು ಬಿಡಲು ನಿಮ್ಮನ್ನು ಸಿದ್ಧಪಡಿಸುವ
ನಿಮ್ಮ ಆಂತರಿಕ ಧ್ವನಿಯಾಗಿರುತ್ತದೆ. ಆದರೆ ದೊಡ್ಡ ತಿರುವು ಇನ್ನೂ ಇಲ್ಲಿದೆ, ಏಕೆಂದರೆ ಈ ಚಿಹ್ನೆಗಳು ಜನರು ನಿಮ್ಮ ಬಗ್ಗೆ ಮಾತನಾಡುತ್ತಾರೆ ಎಂದು ಮಾತ್ರ ಸೂಚಿಸುವುದಲ್ಲ, ನಿಮ್ಮ ಬಗ್ಗೆ ಚರ್ಚಿಸಲ್ಪಡುವ ಕಾರಣವು ನಿಮ್ಮ ಸ್ವಂತ ನಿರೀಕ್ಷೆಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿರಬಹುದು ಎಂದು ಸಹ ಅವು ಸೂಚಿಸುತ್ತವೆ. ನೀವು ಎಂದಿಗೂ ಊಹಿಸದ ಯಾರಾದರೂ ನಿಮ್ಮ ಜೀವನದಲ್ಲಿ ನಿಮ್ಮ ಬಗ್ಗೆ ಅನೇಕ ಜನರ ಅಭಿಪ್ರಾಯಗಳನ್ನು ಬದಲಾಯಿಸಬಹುದಾದ ಪಾತ್ರವನ್ನು ವಹಿಸುತ್ತದೆ. ಆ ವ್ಯಕ್ತಿಯು ನಿಮ್ಮ ಹಿಂದಿನದಕ್ಕೆ ಸಂಪರ್ಕ ಹೊಂದಿದ್ದರೆ ಕಥೆ ಇನ್ನಷ್ಟು ನಿಗೂಢವಾಗುತ್ತದೆ, ಏಕೆಂದರೆ ನಿಮ್ಮ ಜೀವನದಲ್ಲಿ ಹೊಸ ಚರ್ಚೆಯು ಹೊರಗಿನವರಿಗೆ ಸಂಬಂಧಿಸಿರದೇ ಇರಬಹುದು, ಆದರೆ ನಿಮ್ಮ ಸ್ವಂತ ಹಿಂದಿನ ಕ್ರಿಯೆಗಳು ಮತ್ತು ದೀರ್ಘಕಾಲದಿಂದ ಬಾಕಿ ಇರುವ ಸಮಸ್ಯೆಗೆ ಸಂಬಂಧಿಸಿರಬಹುದು. ಹೌದು ಸ್ನೇಹಿತರೆ, ನೀವು ಇಲ್ಲಿಯವರೆಗೆ ಕೇಳಿರುವ ಎಲ್ಲ ಚಿಹ್ನೆಗಳಲ್ಲಿ ಒಂದು ವಿಷಯ ಮತ್ತೆ ಮತ್ತೆ ಬರುತ್ತಲೇ ಇರುತ್ತದೆ. ನಿಮ್ಮ ಜೀವನದಲ್ಲಿ ಬದಲಾವಣೆ ಪ್ರಾರಂಭವಾಗುವ ಒಂದು ಪ್ರಮುಖ ಘಟನೆಯಾಗಿರದೆ ಒಂದು ಸಣ್ಣ ಘಟನೆಯಾಗಿರಬಹುದು. ಒಂದು ಫೋನ್ ಕರೆ, ಸಂದೇಶ, ಹಳೆಯ ಸ್ನೇಹಿತರೊಂದಿಗಿನ ಸಭೆ, ಕುಟುಂಬದಲ್ಲಿ ಹಠಾತ್ ಸಂಭಾಷಣೆ ಅಥವಾ ನೀವು ಮುಂದೂಡುತ್ತಿದ್ದ ನಿರ್ಧಾರ. ಆದರೆ ಆ ಸಣ್ಣ ವಿಷಯವು ಪ್ರಮುಖ ಚರ್ಚೆಯ ಮೂಲವಾಗಬಹುದು ಮತ್ತು ಮುಖ್ಯವಾಗಿ ನೀವು ಈಗಾಗಲೇ ಈ ಬದಲಾವಣೆಯನ್ನು ಗ್ರಹಿಸಿರಬಹುದು. ನಿಮಗೆ ಇತ್ತೀಚೆಗೆ ಪರಿಚಿತರು ಯಾರಾದರೂ ಪದೇ ಪದೇ ನೆನಪಿಗೆ ಬಂದರೆ, ಇದ್ದಕ್ಕಿದ್ದಂತೆ ಒಂದು ಅಪೂರ್ಣ ಕೆಲಸವನ್ನು ನೆನಪಿಸಿಕೊಳ್ಳುತ್ತಿದ್ದರೆ ಅಥವಾ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಏನಾದರೂ ಬದಲಾಗಬೇಕು ಎಂದು ಭಾವಿಸಿದರೆ ಅದನ್ನು ನಿರ್ಲಕ್ಷಿಸಬೇಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವ್ಯಕ್ತಿಯ ಜೀವನದಲ್ಲಿನ ಹಳೆಯ ಶಕ್ತಿಯು ಕ್ರಮೇಣ ಕ್ಷೀಣಿಸುತ್ತಿರುವಾಗ ಮತ್ತು ಹೊಸ ಶಕ್ತಿಗೆ ದಾರಿ ಮಾಡಿಕೊಳ್ಳುತ್ತಿರುವಾಗ ಅಂತಹ ಸಂದರ್ಭಗಳು ಕಾಣಿಸಿಕೊಳ್ಳುತ್ತವೆ. ಆದರೆ ಸ್ವಲ್ಪ ಸಮಯ ಕಾಯಿರಿ. ಎಚ್ಚರಿಕೆಯಿಂದ ಅರ್ಥ ಎಂದರೆ ಹೆಚ್ಚಿನ ಖ್ಯಾತಿ ಮತ್ತು ಮನ್ನಣೆ ಎಂದರ್ಥಲ್ಲ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಿರ್ಧಾರವು ಅವರ ಆಲೋಚನೆಯ ಬದಲಾವಣೆಗೆ ಕಾರಣವಾದಾಗ ಅವರ ಬಗ್ಗೆ ಚರ್ಚೆಯಾಗುತ್ತದೆ. ನಿಮ್ಮ ಭವಿಷ್ಯದಲ್ಲೂ ಸಹ ನೀವು ತೆಗೆದುಕೊಳ್ಳುವ ನಿರ್ಧಾರ ಆರಂಭದಲ್ಲಿ ಜನರನ್ನು ಅಚ್ಚರಿಗೊಳಿಸುವ ಸಾಧ್ಯತೆ ಇದೆ, ಆದರೆ ನಂತರ ನಿಮ್ಮ ಗುರುತಾಗಿ ಪರಿಣಮಿಸುತ್ತದೆ. ನೀವು ಬಹುಶಃ ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ಇತರರ ಅಭಿಪ್ರಾಯಗಳನ್ನು ನಿಮ್ಮ ಸ್ವಂತ ಅಭಿಪ್ರಾಯಗಳಿಗಿಂತ ಹೆಚ್ಚಾಗಿ ಇರಿಸಿದ್ದೀರಿ. ನಿಮ್ಮ ಕುಟುಂಬ ಏನು ಹೇಳುತ್ತದೆ, ನಿಮ್ಮ ಸಂಬಂಧಿಕರು ಏನು ಸೂಚಿಸುತ್ತಾರೆ, ಸಮಾಜ ಏನು ಹೇಳುತ್ತದೆ, ಈ ಪ್ರಶ್ನೆಗಳು ನಿಮ್ಮ ಆಸೆಗಳನ್ನು ನಿಗ್ರಹಿಸಲು ನಿಮ್ಮನ್ನು ಒತ್ತಾಯಿಸಿರಬಹುದು. ಆದರೆ ಈಗ ಶಕ್ತಿಯು ನಿಮ್ಮ ಜೀವನದ ದಿಕ್ಕಿನ ಬಗ್ಗೆ ಹೆಚ್ಚು ಸ್ಪಷ್ಟವಾಗಿರಬೇಕು ಎಂದು ಸೂಚಿಸುತ್ತದೆ. ನೆನಪಿಡಿ, ಇದರ ಅರ್ಥ ಹಠಮಾರಿತನವಲ್ಲ. ಇದರ ಅರ್ಥ ಸರಿ ಮತ್ತು ತಪ್ಪುಗಳ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ನಿಮ್ಮ ಸ್ವಂತ ತೀರ್ಪಿನ ಆಧಾರದ ಮೇಲೆ ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು. ಏಕೆಂದರೆ ಅದೃಷ್ಟದ ಬಾಗಿಲುಗಳು ತೆರೆದಾಗ ಒಬ್ಬ ವ್ಯಕ್ತಿಯು ಭಯದಿಂದ ಹಿಂದೆ ಸರಿಯುತ್ತಾನೆ ಅಥವಾ ಆತ್ಮವಿಶ್ವಾಸದಿಂದ ಮುಂದುವರಿಯುತ್ತಾನೆ ಎಂಬುದರ ಮೇಲೆ ಎಲ್ಲವೂ ಅವಲಂಬಿತವಾಗಿರುತ್ತದೆ. ನೀವು ಯಾರಿಗಾದರೂ ಹಣ ಬಾಕಿ ಇಟ್ಟುಕೊಂಡಿದ್ದರೆ, ಖಾತೆ ಬಾಕಿ ಇದ್ದರೆ ಅಥವಾ ವಿಳಂಬವಾದ ಕೆಲವು ಕೆಲಸಗಳಿವೆ, ಪಾವತಿಗಳನ್ನು ಪಡೆಯುತ್ತಿದ್ದರೆ ವರ್ಗಾವಣೆಯ ಸಾಧ್ಯತೆ ಇದೆ. ಈ ಹಣ ಇದ್ದಕ್ಕಿದ್ದಂತೆ ದೊಡ್ಡ ಮೂಲದಿಂದ ಬರುತ್ತದೆ. ಇದು ಅನಿವಾರ್ಯವಲ್ಲ. ಕೆಲವೊಮ್ಮೆ ಸಣ್ಣ ನಿಷ್ಕಲ್ಮಶವಾದ ಮೊತ್ತಗಳು ಹಣಕಾಸಿನ ಒತ್ತಡವನ್ನು ನಿವಾರಿಸಬಹುದು ಮತ್ತು ನೀವು ವ್ಯವಹಾರದಲ್ಲಿದ್ದರೆ ನಿರೀಕ್ಷಿಸದ ಯಾರಾದರೂ ನಿಮ್ಮನ್ನು ಸಂಪರ್ಕಿಸಬಹುದು. ಈ ವ್ಯಕ್ತಿಯ ಹೊಸ ಕ್ಲೈಂಟ್ ಹಳೆಯ ಪರಿಚಯಸ್ಥರಾಗಿರಬಹುದು ಅಥವಾ ಮೂರನೆಯ ವ್ಯಕ್ತಿ ಅವನ ಮೂಲಕ ನಿಮ್ಮನ್ನು ತಲುಪಬಹುದು. ಆರಂಭದಲ್ಲಿ ಈ ಅವಕಾಶವು ಕ್ಷುಲ್ಲಕವೆಂದು ತೋರುತ್ತದೆ, ಆದರೆ ಇದು ಬೆಳವಣಿಗೆಗೆ ಸಂಭಾವ್ಯತೆಯನ್ನು ಹೊಂದಿರಬಹುದು. ಉದ್ಯೋಗದಲ್ಲಿರುವವರಿಗೆ ಸಮಯವು ಕೆಲವು ಅಸಾಮಾನ್ಯ ಚಿಹ್ನೆಗಳನ್ನು ಸಹ ಹೊಂದಿದೆ. ಕೆಲಸದಲ್ಲಿ ನಿಮ್ಮ ಕಠಿಣ ಪರಿಶ್ರಮವನ್ನು ನೀವು ನಿರೀಕ್ಷಿಸದ ಯಾರಾದರೂ ಗಮನಿಸಿರಬಹುದು. ನೀವು ಯಾವುದೇ ತಕ್ಷಣದ ಪ್ರಯೋಜನಗಳನ್ನು ನೋಡದಿದ್ದರೂ, ನಿಮ್ಮ ಜವಾಬ್ದಾರಿಗಳನ್ನು ಹೆಚ್ಚಿಸುವ ಪ್ರಮುಖ ಕಾರ್ಯದಲ್ಲಿ ಸೇರಿಸಿಕೊಳ್ಳುವುದು ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ಕೇಳುವುದು ಭವಿಷ್ಯಕ್ಕೆ ಸಕಾರಾತ್ಮಕ ಸಂಕೇತವಾಗಿರಬಹುದು ಎಂದು ಎಚ್ಚರಿಕೆಯ ಮಾತು. ಯಾರನ್ನಾದರೂ ಕುರುಡಾಗಿ ನಂಬಬೇಡಿ. ನಗುತ್ತಿರುವ ಪ್ರತಿಯೊಂದು ಮುಖವೂ ಹಿತೈಷಿಯಾಗಿರಬೇಕಾಗೇನಿಲ್ಲ. ನಿಮ್ಮ ಸುತ್ತಲೂ ಈ ರೀತಿಯ ಯಾರಾದರೂ ಇರಬಹುದು ಎಂಬ ಸೂಚನೆಗಳಿವೆ. ನಿಮ್ಮ ಕೆಲಸವನ್ನು ಅರ್ಥ ಮಾಡಿಕೊಳ್ಳುವ ಬದಲು ನಿಮ್ಮ ಪ್ರಗತಿಯನ್ನು ಅಸಮಾಧಾನಗೊಂಡಿರುವ ಯಾರಾದರೂ ಆದರೆ ನೀವು ಅದರ ಬಗ್ಗೆ ಪದೇ ಪದೇ ಯೋಚಿಸುತ್ತಾ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಬಾರದು, ಏಕೆಂದರೆ ನಿಮ್ಮ ದೊಡ್ಡ ಉತ್ತರವು ನಿಮ್ಮ ಯಶಸ್ಸಾಗಿರಬಹುದು. ಇದು ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಕುಟುಂಬದ ಭಾಗವಾದರೆ ನಿಮ್ಮ ಸಕಾರಾತ್ಮಕ ಶಕ್ತಿ ಮತ್ತು ನಂಬಿಕೆಯ ಅಂತಹ ಆಧ್ಯಾತ್ಮಿಕ ಮಾತುಗಳನ್ನು ಕೇಳುವ ಉದ್ದೇಶವನ್ನು ಪೂರೈಸುತ್ತದೆ. ಈಗ ನಿಮ್ಮ ಕುಟುಂಬದ ಬಗ್ಗೆ ಗಮನ ಕೊಡಿ. ಕುಟುಂಬದ ಹಿರಿಯರೊಬ್ಬರು ಹೇಳುವ ವಿಷಯವು ಇದ್ದಕ್ಕಿದ್ದಂತೆ
ಮುಖ್ಯವಾಗಬಹುದು. ಅವರು ನೀವು ಆರಂಭದಲ್ಲಿ ಕ್ಷುಲ್ಲಕವೆಂದು ತಿರಸ್ಕರಿಸಿದ ಸಲಹೆಯನ್ನು ನೀಡಬಹುದು, ಆದರೆ ಸ್ವಲ್ಪ ಸಮಯದ ನಂತರ ಸಲಹೆಯು ಆಳವಾದದ್ದು ಎಂದು ನೀವು ಅರಿತುಕೊಳ್ಳಬಹುದು. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.